यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಇಡೀ ಜೀವನ ಒಂದೇ ಪಕ್ಷ, ಒಂದೇ ಸಿದ್ಧಾಂತ, ಒಂದೇ ರಾಜಕಾರಣ ಮಾಡಿರ್ತಕ್ಕಂಥ ಸೆಕ್ಯುಲರಿಸಮ್ ಮೇಲೆ ವಿಶ್ವಾಸ ಇಟ್ಟವ್ರು ನಾವೆಲ್ಲ. ಸೊ ಪಕ್ಷ ಏನು ತೀರ್ಮಾನ ಮಾಡ್ತದೆ ಎಲ್ಲರೂ ಕೇಳಬೇಕಾಗ್ತದೆ ಮತ್ತು ಕೇಳಬೇಕಾಗ್ತದೆ. ಯಾಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷದಾಗಿದ್ದೀವಿ ನಾವೆಲ್ಲ. ಆ ಪಕ್ಷದ ತೀರ್ಮಾನಗಳನ್ನು ಜನಹಿತಕ್ಕಾಗಿ, ಪಕ್ಷದ ಹಿತಕ್ಕಾಗಿ ಏನೇ ನಿರ್ಣಯ ಮಾಡಿದ್ರು ಸೊ ಅದನ್ನು ಕೇಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮ ಅದು. ಯಾಕಂದ್ರೆ ನಾವು ಯಾರೂ ಇಂಡಿಪೆಂಡೆಂಟ್ ಅಲ್ಲ, ಒಂದು ಪಾರ್ಟಿ ಸೆಲ್ಟರ್ದಾಗಿದ್ದೀವಿ ನಾವು. ಆಮೇಲೆ ಇನ್ನೊಂದು ಹೇಳಿದ್ರು, ಇಲ್ಲ ಅವ್ರವ್ರ ಸಾಲ್ಟ್ದಾಗ ಅವ್ರವ್ರ ಕೆಟಗರಿ ಕಮ್ಯುನಿಟಿ ಒಳಗೆ ಕೇಳ್ತೀವಿ ಅಂತೇಳಿ. ಕೆಲವರು ಕಮ್ಯುನಿಟಿ ಒಳಗೆ ಕೇಳೋರು ಅದಾರ, ಕೆಲವರು ಪಕ್ಷದ ನಿಷ್ಠೆ ಒಳಗೂ ಕೇಳೋರು ಅದಾರ, ಕೆಲವು ಜಿಲ್ಲೆಯ ಕ್ಷೇತ್ರದ ರೀಜನಾಲಿಟಿ ಮೇಲೂ ಕೇಳೋರು ಅದಾರ. ಅವ್ರವ್ರ ವಾದ ಅವ್ರು ಮಂಡನೆ ಮಾಡ್ತಾರೆ. ಈ ಕೋರ್ಟ್ದ ಹೆಂಗೆ ಲಾಯರ್ಸ್ ಪ್ಲೀಡಿಂಗ್ ಮಾಡ್ತಾರೆ, ದ ಅಲ್ಟಿಮೇಟ್ ಡಿಸಿಷನ್ ವಿಲ್ ಟೇಕನ್ ಬೈ ಜಡ್ಜ್. ಸೊ ವಿ ಆರ್ ಆಲ್, ನಾವೆಲ್ಲರೂ ನಮ್ಮ ಕೇಸುಗಳನ್ನು ಪ್ಲೀಡ್ ಮಾಡೋನು. ದ ಡಿಸಿಷನ್ ಆ್ಯಂಡ್ ರಿಸಲ್ಟ್ ವಿಲ್ ಲೆಫ್ಟ್ ಟು ದಿ ಪಾರ್ಟಿ. ಸೊ ಅವು ಪಾರ್ಟಿ ಏನೇ ನಿರ್ಣಯ ಮಾಡ್ತದೆ, ನಮ್ಮೆಲ್ಲರ ಚಿಂತನೆ ಏನಿರಬೇಕು ಅಂದ್ರೆ ನಾವು ಆಗಬೇಕು ಅನ್ನೋ ಒಂದು ಆಶಯದ ಜೊತೆಗೆ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಭವಿಷ್ಯದೊಳಗೆ 2029ಕ್ಕೆ. 2028ರಾಗ ಮತ್ತೆ ಇನ್ನೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪರ ಕಾರ್ಯಕ್ರಮಗಳೇನು ಕೊಟ್ಟಿದ್ದಾರೆ ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈ ಜಿಲ್ಲೆಯ ಸರ್ವೋತ್ಮುಖ ಅಭಿವೃದ್ಧಿಯಲ್ಲಿ ನಮ್ಮ ಬದ್ಧತೆಯನ್ನು ನಾವು ತೋರಿಸ್ಬೇಕಾಗ್ತದೆ. ದಟ್ ಈಸ್ ಅವರ್ ಅಲ್ಟಿಮೇಟ್ ಗೋಲ್. ನಾನ್ಯಾರೋ ಮಂತ್ರಿ ಆಗಬೇಕು, ನಾನ್ಯಾರೋ ಆಗಬಾರ್ದು ಅನ್ನೋದು ಇಟ್ ಈಸ್ ನಾಟ್ ಅ ಅಲ್ಟಿಮೇಟ್ ಗೋಲ್. ಅಲ್ಟಿಮೇಟ್ ಗೋಲ್ ಈಸ್ ಕಾಂಗ್ರೆಸ್ ಪಕ್ಷಕ್ಕಾಗಿ ಏನೆಲ್ಲ ಪರಿಶ್ರಮ ಪಟ್ಟದ ಗಾಂಧಿ ಕುಟುಂಬ, ಇವತ್ತು ರಾಹುಲ್ ಗಾಂಧಿ ಪರವಾಗಿ ನಾವೆಲ್ಲ ಇರಬೇಕಾಗ್ತದೆ, ನಮ್ಮ ನಾಯಕರ ಪರವಾಗಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಬದ್ಧತೆಯಿಂದ ರಾಜಕಾರಣ ಮಾಡಿದ್ದಾರೆ ಈ ರಾಜ್ಯದಲ್ಲಿ, ಅವ್ರ ಪರವಾಗಿ ನಾವೆಲ್ಲ ಇರಬೇಕಾಗ್ತದೆ. ಸೊ ಡಿ ಕೆ ಶಿವಕುಮಾರ್ ಅವರು ಏನು ಸಂಘಟನೆ ಮಾಡಿದ್ದಾರೆ ಅವ್ರ ಪರವಾಗಿ ನಾವು ಇರಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಈ ಮಂತ್ರಿಮಂಡಲಕ್ಕಾಗಿ ಬಹಳ ಮಹತ್ವ ಕೊಡೋದು ಬೇಡ. ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಯಾರನ್ನ ಮಂತ್ರಿಗಳು ಮಾಡಬೇಕು, ಯಾರನ್ನ ಮಾಡಬಾರ್ದು. ಆ ಪರಮಾಧಿಕಾರವನ್ನು ಚಲಾಯಿಸಿ ಅವ್ರು ಯಾರಿಗೆ ಅವಕಾಶ ಕೊಡ್ತಾರೆ, ಪಕ್ಷ ಯಾರಿಗೆ ಅವಕಾಶ ಕೊಡ್ತದೆ, ನಾವೆಲ್ಲ ಅದಕ್ಕೆ ಭಾಳ ಭದ್ರಾಗಿರ್ತೀವಿ. ಅದರಿಂದ ಎರಡನೇ ಮಾತೇ ಇಲ್ಲ. ಮತ್ತು ನಾನು ಅಪ್ಪಾಜಿ ನಾಡಗೌಡರು ಭಾಳ ಆತ್ಮೀಯತೆಯಿಂದ ಬಂದವರಿದ್ದೀವಿ. ಅಪ್ಪಾಜಿ ನಾಡಗೌಡರ ನನ್ನ ಸಂಬಂಧ ಅದು ಮಾಧ್ಯಮದ ಮುಖಾಂತರ ಚರ್ಚೆ ಮಾಡೋದು ಬೇಡ. ಕೆಲವು ವಿಷಯಗಳಲ್ಲಿ ಹೇಳಕ್ಕೆ ಬರೋಂಗಿಲ್ಲ. ಆತ್ಮೀಯತೆ ಭಾಳ ಮಿಗಿಲಾದದ್ದು. ಈ ಅಧಿಕಾರ ಸಣ್ಣ ಒಂದು ಅಧಿಕಾರಕ್ಕಾಗಿ ನಮ್ಮ ಮನಸ್ತಾಪಗಳನ್ನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡಿನೇ ಆವೇಶ ಇರುವವರೆಗೆ ಬರೀ ಯಾವುದೇ ಅಲ್ಲ, ನಾವೆಲ್ಲ ಕೂಡಿನೇ ರಾಜಕಾರಣವನ್ನು ಮಾಡಬೇಕಾಗ್ತದೆ. ಅಷ್ಟು ಪ್ರಬುದ್ಧರು. ಯಾಕಂದ್ರೆ ನಾವಿಬ್ಬರು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದಿಂದ ಬಂದವರಿದ್ದೀವಿ ಮತ್ತು ಒಂದೇ ಪಕ್ಷದ ಸಿದ್ಧಾಂತದಿಂದ ರಾಜಕಾರಣ ಮಾಡ್ಕೊಂಡು ಬಂದವರಿದ್ದೀವಿ. ಸೊ ಅದಕ್ಕಾಗಿ ನಾನು ಅಂಥ ಯಾವ ವ್ಯತ್ಯಾಸಕ್ಕೂ ಅವಕಾಶ ಕೊಡೋದಿಲ್ಲ. ನೀವು ಕೂಡ ರಾಜಕಾರಣ ಮಾಡೋಣ ಅಂತಕ್ಕಂಥ ಪಕ್ಷ, ಸರ್ಕಾರ ಏನು ನಿರ್ಣಯ ತಗೋತದೆ, ನಮ್ಮ ನಾಯಕರುಗಳು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಭದ್ರಾಗಿರೋಣ ಅಂಥೇಳಿ. ಮತ್ತು ಅವ್ರ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸಾತ್ವಿಕತೆಯಿಂದ ರಾಜಕಾರಣ ಮಾಡಿ ನಾನು 37 ವರ್ಷ ಪರಿಗಣಿಸ್ತಾರಂತ ಅಪೇಕ್ಷೆ ಅದ. ಪರಿಗಣಿಸಲಿಲ್ಲ ಅಂದ್ರೆ ಇಬ್ಬರು ಪಕ್ಷದ ಸಿದ್ಧಾಂತಗಳನ್ನೇ ಮರೆಮಾಚಿ ಸ್ವಾರ್ಥ ಎದ್ದು ಕಾಣ್ತಾ ಇರೋ ಸಂದರ್ಭದಲ್ಲಿ, ಬನ ರಾಜಕಾರಣ ನಡೀತಾ ಇರೋ ಸಂದರ್ಭದಲ್ಲಿ ಇಷ್ಟು ಸೌಮ್ಯವಾಗಿ ನೀವು ಕೇಳ್ತಾ ಇರೋ ಸರಿ? ಮತ್ತೆ ಹೆಂಗೆ ಕೇಳಂತೀರಿ? ಎಷ್ಟೋ ಜನ ಒತ್ತಡ ಇರ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ, ನೀವು ಯಾಕೆ ನನ್ನ ನೀವ್ಯಾಕೆ ಅದನ್ನು ಹಂಗೆ ಊಹಿಸಿಕೊಳ್ಕೋತೀರಿ? ನೀವು ಪದೇ ಪದೇ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಒಮ್ಮೆ ಹೇಳ್ತಾರೆ, ಒಮ್ಮೆ ಅವ್ರು ಹೇಳಿನಲ್ಲ ಇವತ್ತು ಆಕಾಂಕ್ಷಿ ಇದನ್ನ ಅಂತ ಹೇಳಿನೋ. ಆದ್ರೆ ನಾ ಅಲ್ಲ, ನನ್ನ ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಅದ. ನಾನು ಇನ್ನೂ ನಿಮ್ಗೆ ಸತ್ಯ ಹೇಳ್ತೇನೆ. ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ ಜುಲೈ 14ಕ್ಕೆ ಇಂಡಿಗೆ 4,555 ಕೋಟಿ ರೂಪಾಯಿ ಕಾರ್ಯಕ್ರಮವಾಗಿ ಉದ್ಘಾಟನೆಗೆ ಬರ್ತಾಯಿದ್ರು, ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆಗೆ. ನಮ್ಮ ಪಾರ್ಟಿ ಆಫೀಸ್ನಾಗ ಒಂದು ಮೀಟಿಂಗ್ ಕರೆದಿದ್ವಿ ನಾವು, ನಮ್ಮ ಕಾರ್ಯಕರ್ತರದ್ದು ಮುಖಂಡರದ್ದು. ನಮ್ಮ ಇಡೀ ಕಾರ್ಯಕರ್ತ ವರ್ಗ ಭಯಂಕರ ಅಗ್ರೆಸಿವ್ ಆಗಿ ಕೇಳಬೇಕತ್ತಿದ್ರು. ನಾನು ಅವ್ರಿಗೆ ಹೇಳೋದು ಮಾತು ಏನಂದ್ರೆ, ಅವತ್ತು ನೀವು ಯಾರೇ ಒಬ್ಬರೇ ಈ ವಿಷಯ ಪ್ರಸ್ತಾಪ ಮಾಡಿದ್ರಿ ಅಂದರೆ ನಾನು ಈ ಕಾರ್ಯಕ್ರಮನೂ ಮಾಡೋಂಗಿಲ್ಲ, ನಾನು ಈ ಕಾರ್ಯಕ್ರಮಕ್ಕೂ ಬರೋಂಗಿಲ್ಲ.
ನಾನು ಅಷ್ಟೇ ಡಿಗ್ನಿಫೈಡಾಗಿ ರಾಜಕಾರಣ ಮಾಡ್ತೀನಿ. ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಕೇಂದ್ರದ ನಮ್ಮ ನಾಯಕತ್ವಕ್ಕೆ ನಾನೇನು ಅನ್ನೋದು ಗೊತ್ತದ. ಅದನ್ನು ಈ ರೀತಿ ಬೀದಿ ರಂಪಾಟ ಮಾಡಿ ಅವಕಾಶಗಳನ್ನು ಕೇಳಬಾರ್ದು. ಮತ್ತು ಇಲ್ಲಿನೂ ನಿಮ್ಮ ಮುಂದೆ ನಾನಾಗಿ ಪ್ರಸ್ತಾಪ ಮಾಡಿಲ್ಲ. ಅಪ್ಪಾಜಿ ನಾಡಗೌಡರು ಬೆಂಗಳೂರದಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅವರು ನೀವು ಇಲ್ಲಿ ನನಗೆ ಕೆಲವು ಪ್ರಶ್ನೆಗಳನ್ನು ಮನೆಗೆ ಕೇಳಿದ್ರಿ. ಆಮೇಲೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿ ಅವತ್ತು, ನೀವು ಯಾರೋ ಒಂದು ಪೇಪರ್ದಾಗ ನೈತಿಕ ಹಕ್ಕದ್ದು ಬರೆದ್ರಿ, ನಾ ಹೇಳಿಲ್ಲ ಅವರು ಅದು ನೀವು ಬರೆದು ಬಿಟ್ರಿ, ನಾವೇನು ಅನ್ನಂಗಿಲ್ಲ. ಆದ್ರೆ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ವಾದನ ನಾನು ಮಾಡಿ ಅಪ್ಪಾಜಿ ಆ ವಿಷಯಕ್ಕೆ ಎಲ್ಲಿ ನೋವೇರ್ ಕನ್ಸರ್ಡ್ ನೀವು ಭಾಳ ಮೊದಲಿನಿಂದ ಗಮನಿಸಿರ್ಬೋದು. ಅದಕ್ಕೆ ಸಂಬಂಧಪಟ್ಟವರೇ ಎಂ ಬಿ ಪಾಟೀಲರು, ಶಿವಾನಂದ ಪಾಟೀಲರು, ನಾನು. ಆ 3 ಮಂದಿ ನಡುವೆ ಚರ್ಚೆದಾಗ ಅಪ್ಪಾಜಿ ಇಲ್ಲ ಅವತ್ತು. ಅಪ್ಪಾಜಿಯವರು ಆ ಚುನಾವಣೆಗೆ ಗೆದ್ದಿರಲಿಲ್ಲ. ಅವ್ರಿಗೆ ನಮ್ಮ ಕೂಡ ಕರೆದು ಮಾತಾಡೋದಾಗ ಅವ್ರು ಇರಲಿಲ್ಲ ಅವಾಗ. ನಾನೆಂದ್ರೆ ಹೇಳಿ ನನ್ನ ಅಪ್ಪಾಜಿ ನಾಡಗೌಡರ ಬಗ್ಗೆ. ಅವ್ರು ಮೊನ್ನೆ ಬೆಂಗಳೂರದಾಗ ಒಂದು ಪತ್ರಿಕಾಗೋಷ್ಠಿ ಮಾಡಿದ ಬಳಿಕ ಇಲ್ಲಿ ನೀವು ನನಗೆ ಕೇಳಿದ ಬಳಿಕ ಅದಕ್ಕೆ ತಾಳೆ ಆಗಂಗೆ ಕೆಲವು ಶಬ್ದಗಳನ್ನು ನಾನು ಹೇಳೀನಿ, ಅದಕ್ಕೆ ಉತ್ತರ ರೂಪದೊಳಗೆ. ಬಟ್ ನಾನು ಅವ್ರು ಮೊನ್ನೆ ಇದು ಮಾಡ್ಯಾರ ಅಂತೇಳಿ ಮಾತು ಹೇಳೋದು ಬಂದು ಇವತ್ತು, ಇಲ್ಲ ನಾನು ಹೇಳ್ತಿರ್ಲಿಲ್ಲ. ಯಾಕಂದ್ರೆ ವಿ ಆರ್ ಆಲ್ ವೆರಿ ಗುಡ್. ಅವರು ನನ್ನನ್ನು ಯಂಗರ್ ಬ್ರದರ್ ಅಂತ ಹೇಳ್ಯಾರ. ನಾನು ಅದಕ್ಕಿಂತ ಶ್ರೇಷ್ಠ ಹೇಳ್ತೀನಿ. ಈ ಈ ಈ ದೇಶದ, ಈ ಪ್ರಪಂಚದ ಇತಿಹಾಸದಾಗ ರಾಮಾಯಣ ಮಹಾಭಾರತ ಅಣ್ತಂಬ್ರಾಗ್ಯಾವ. ಅದಕ್ಕಿಂತ ಮಿಗಿಲಾಗಿ ಸಂಬಂಧಗಳು ನನ್ನವರದ. ಐ ಆಮ್ ವೆರಿ ಡಿಫ್ರೆಂಟ್. ನಾನು ಭಾಳ ಸಲ ಹೇಳೀನಿ, ಕ್ಯಾಟಗಾರಿಕಲಿ ನನ್ನ ಅವರ ಸಂಬಂಧ ರಾಜಕಾರಣವನ್ನು ಮೀರಿದ್ದದ. ವೆಲ್ ವಿಷಯರ್ ಇದ್ದೀವ ನಾವು. ಅವ್ರಿಗೆ ನಾನು ಹೇಳಬಾರ್ದು, ಇವತ್ತು ನೀವು ಕೇಳಾಯ್ತಿರ್ತ ಹೇಳ್ತೀನಿ. ಎಸ್ ಪಾಟೀಲ್ ನಡಾಳ್ ಅವರಿಗೆ ನಮ್ಮ ಪಾರ್ಟಿಗೆ ಇದಾಗ ಒಂದು ಸಮಸ್ಯೆ ಆಗಿತ್ತು. ನಾನೇ ಅವರಿಗೆ ಮೌರ ಹೋಟೆಲ್ದಾಗ ಕೂಡಿಸಿ 3 ಮಂದಿ ಕೂತು ಒಂದು ಇಡೀ ದಿನ ನ್ಯಾಯ ಮಾಡಿದ್ದೀವಿ ನಾವು, ಕೂಡಿಸ್ಬೇಕಂತೇಳಿ. ಅಂಥ ವಿಚಾರದಾರ ಮನುಷ್ಯ. ಅಲ್ಲ, ಅಪ್ಪಾಜಿ ನಾಡಗೌಡರು 2013ಕ್ಕೆ ನಾನು ಗೆದ್ದು ಏನೋ ಹೋಗಿದ್ದೆ, ಮೌರ್ಯ ಹೋಟೆಲ್ದಿಂದ ಡೆಲ್ಲಿ ಹೋಗಿದ್ದೆವು. ನಾನು, ಅಪ್ಪಾಜಿ ನಾಡಗೌಡರು, ಶಿವಾನಂದ ಪಾಟೀಲ್. ನಾನು ಬಣ್ಣ ಬದಲಾಯಿಸೋದು ರಾಜಕಾರಣ ಮಾಡೋಂಗಿಲ್ಲ. ಅದರ ಅವಶ್ಯಕತೆ, ಅದರ ಅಗತ್ಯತೆ ನನಗಿಲ್ಲ. ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ. ನಂದು ಆಲ್ವೇಸ್ ಸ್ಟ್ರೇಟ್ ಪಾಲಿಟಿಕ್ಸ್ ಮಾಡ್ತೀನಿ. ನನಗೆ ಕ್ಯಾಟಗಾರಿಕಲಿ ಯಾರಿಗೆ ಅನ್ಯಾಯ ಆಗ್ಯದ ಅವ್ರ ಪರವಾಗಿ. ಅದಕ್ಕೆ ನಾ ಆ ರೀತಿ ನಿಂತಿನೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತದ. ನಾ ಹಂಗೆ ನಡ್ಕೊಂಡಿನೋ ಅನ್ನೋದು ನೀವು ನೋಡಿರಲ್ಲ. ಈಗ ನಾವ್ಯಾರು ಹೊಸಬ್ರಲ್ಲ ನಿಮಗೆ. ನಮ್ಮ ಹಿನ್ನೆಲೆ ಏನು, ನಮ್ಮ ನಡೆದು ಬಂದ ದಾರಿ ಏನು, ನಾವು ಹೆಂಗಿದ್ದೀವಿ ಅನ್ನೋದು ನಾವು ಹೇಳೋದು ಬೇಡ. ನಮ್ಮ ಇಮೇಜ್ ಏನದ, ನಮ್ಮ ಕ್ಲೀನ್ ಪಾಲಿಟಿಕ್ಸ್ ಏನದ, ನಮ್ಮೆಲ್ಲರದು ನಿಮ್ಗೆ ಗೊತ್ತದ. ನಾವೇ ಹೇಳ್ಕೊಳ್ಕೋದೇ ಒಂದು ಸಣ್ಣವ್ರಾಗ್ತೀವಿ ನಾವು, ಹೇಳ್ಕೋಬಾರ್ದು. ನಮ್ಮ ಹಿನ್ನೆಲೆ ಏನಂತೇಳಿ ಅದನ್ನು ನೀವು ಗ್ರಹಿಸಬೇಕು. ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರು ಎಲ್ಲಿ ರಾಜಕಾರಣ ಮಾಡ್ತಾರೆ, ಆ ಕ್ಷೇತ್ರದ ಹಿನ್ನೆಲೆ ಏನು, ಇವತ್ತೇನದ. ಸೊ ಇವೆಲ್ಲ ಗ್ಲಾನ್ಸ್ ಮಾಡಬೇಕಲ್ಲ ನೀವೆಲ್ಲ. ಆ್ಯಂಡ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ಆಮೇಲೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಕೇಳಿದಾರೆ ಅವರು. ಅವರು ಒಂದು ಶುಗರ್ ಫ್ಯಾಕ್ಟ್ರಿಗೆ ಅದಾರ ಅಂತೇಳಿ. ಆ ಶುಗರ್ ಫ್ಯಾಕ್ಟ್ರಿ ಇಟ್ ಈಸ್ ಇಲೆಕ್ಟೆಡ್. ಈಗ ಎಂ ಬಿ ಪಾಟೀಲರು BLD ಅಧ್ಯಕ್ಷರದಾರ, ಶಿವಾನಂದ ಪಾಟೀಲರು DCC ಬ್ಯಾಂಕಿಂದ ಅಧ್ಯಕ್ಷರದಾರ, ನಾನು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು. ಇದು ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್. ಜನರಿಂದ ಮತ ಹಾಕಿಸ್ಕೊಂಡು ಆಯ್ಕೆ ಆಗಿರ್ತಕ್ಕಂಥದ್ದು. ಆಮೇಲೆ ನೀವು ಅದನ್ನು ತಾಳೆ ಹಾಕಿದ್ರಿ ಅಂದರೆ ಮತ್ತು ಈಗ BLD ಅವ್ರು ಬಿಡಬೇಕಾಗ್ತದೆ. ಯಾರು? ಒಬ್ಬರು ಮಂತ್ರಿಗಳು, ಇನ್ನೊಬ್ಬರು DCC ಬ್ಯಾಂಕ್ ಬಿಡಬೇಕಾಗ್ತದೆ, ನಾನು ಶುಗರ್ ಫ್ಯಾಕ್ಟ್ರಿ ಬಿಡಬೇಕಾಗ್ತದೆ. ಆಮೇಲೆ ನಂದು ಹಕ್ಕೇನದ ಅಂದ್ರೆ ನಾನೇ ಅದನ್ನು ಇರಲಾರ್ದನ್ನು ಸೃಷ್ಟಿ ಮಾಡಿ ಕಟ್ಟಿನ. ಅದನ್ನು ಫೌಂಡರ್ ಪ್ರೆಸಿಡೆಂಟ್ನ ಯಾರೋ ಮಾಡೋದ್ರಾಗ ಹೋಗಿಲ್ಲ. ನಾನೇ ಸ್ವಂತ ಅದನ್ನು ಕಟ್ಟಿ ಉಳಿಸಿ ಬೆಳೆಸೋ ಪ್ರಯತ್ನದಾಗ ಇದನ್ನು. ಅದಕ್ಕೆ ನನಗೆ ಹಕ್ಕಿರುವುದಿಲ್ಲ. ಆಮೇಲೆ ನಾನು ಹಕ್ಕು ತೆಗಿಲ್ಲ, ಜನ ಹಾಕ್ಯಾರ, ಮತ ಹಾಕ್ಯಾರ. ಅಲ್ಲೊಂದು ಇಲೆಕ್ಷನ್ ಆಯಿತು ನಿಮಗೆ ಫೆಬ್ರವರಿ 2024. 2019 ಒಮ್ಮಾಗಿತ್ತು, ಮೊನ್ನೆ 24 ಆಯಿತು. ನಾನು ಎಷ್ಟು ಕ್ಯಾಂಡಿಡೇಟ್ ಅದಾವಲ್ಲ, 14 ಒಂದು ಸೈಡ್ ಬಂದು. ಆಮೇಲೆ ನೀವು ನಂಬೋದು ಬಿಡ್ಬೋದು, ನಾ ಇಲೆಕ್ಷನ್ದಾಗ ಯಾರಿಗೆ 2 ವೇದಿಕೆ ಭಾಷಣ ಮಾಡೀನಿ. ಪರ್ಸ್ನಲಿ ಒಬ್ರಿಗೆ ಫೋನ್ ಮಾಡಿಲ್ಲ. ಒಂದು ಚಡ್ಚಾಣದಾಗ ಸ್ಪೀಚ್ ಮಾಡೀನು, ಒಂದು ಇಂಡಿ ನಗರದಾಗ ಸ್ಪೀಚ್ ಮಾಡೀನು. ಅಷ್ಟರ ಮೇಲೆ ಮತ ಹಾಕ್ಯಾರ. ಚಡ್ಚಾಣ್, ಇಂಡಿ, ಆಲ್ಮೇಲ್, ದೇವ್ರಿಪ್ಪರಿಗೆ, ಸೊ ಸಿಂದಗಿ 5 ತಾಲೂಕಿನ ಜನ ಅದಕ್ಕೇನು ಶೇರ್ ಹೋಲ್ಡರ್ಸ್ ಬರ್ತಿದ್ರು 16,593 ಜನ. ಆ ಏನು ಮತದಾರರ ಸಂಖ್ಯೆ ಇತ್ತು ಅದರಲ್ಲಿ 60%, 50-60% ಮತ ಹಾಕಿದ್ದಾರೆ. ಅಲ್ಲಿ ಅವರು ಪರಿಗಣಿಸಿದ್ದಾರೆ. ಇವರು ಒಂದು ಸ್ಕೆಲ್ಟನ್ಗೆ ಜೀವ ತುಂಬಿದ್ದಾರೆ, ಅದಕ್ಕೆ ಇವ್ರಿಗೆ ನಾವು ಮಾಡಿಕೊಟ್ಟಿದ್ದೇವೆ ಅಂತೇಳಿ ಅವ್ರು ಮತ ಹಾಕ್ಯಾರ. ಮತ್ತು ಅದು ಆಗುತ್ತಪ್ಪ. ನಾನು ಅದಕ್ಕೆ
ನಿಮ್ಗೆ ಯಾರು ಮುಂಚೆ ಕರೆದಿದ್ರು, ಯಾವ ರೀತಿ ಚರ್ಚೆ ಆಗಿದೆ, ಏನ್ ಚರ್ಚೆ ಆಗಿದೆ ಸ್ವಲ್ಪ ನೀವು ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ. ನಿಮ್ಗೆ ಹೇಳಿನಲ್ಲ, ಚುನಾವಣೆ ಪೂರ್ವದೊಳಗೆ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ನಿಮ್ಗೆ ಗೊತ್ತಾತಾರಲ್ಲ. ಸರ್ ಹೈಕಮಾಂಡ್ ಯಾರಿದ್ರು ಸರ್ ಅವಾಗ? ಅಲ್ಲ ಹೈಕಮಾಂಡ್ ಅಂತ ಹೇಳಕತ್ತೀನಲ್ಲ. ಇಲ್ಲ ಇಲ್ಲಿ ಕೇಳಿಲ್ಲ, ನಿನ್ನ ಡೀಟೇಲ್ ಹೇಳ್ಬೇಕಾ ನಿಮಗೆ? ಆಯ್ತು ಒಮ್ಮೆ ಹೇಳಿಬಿಡ್ತೀನಿ ಅದನ್ನು, ಯಾಕಂದ್ರೆ ಇಲ್ಲಿಗೆ ಬಂದಂದ್ರೆ ಅದು ಇಟ್ಟು ಹೇಳ್ಬಿಡೋಣ, ಏನಾಗೋದು ಅದು. ಸುರ್ಜೇವಾಲ ಅವರು ಬೆಂಗಳೂರದಾಗ ಕರೆದು ನಮ್ಮ 3 ಜನರಿಗೆ ಶಾಸಕರು ಕರೆದಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದರು, ಡಿ ಕೆ ಶಿವಕುಮಾರ್ ಅವರು ಇದ್ದರು ಆ ಸಭೆ ಒಳಗೆ. ಇನ್ನೊಬ್ಬರು ನಮ್ಮ ಇಲೆಕ್ಷನ್ ಕಮಿಟಿ ಚೇರ್ಮನ್ ಇದ್ದರು, ಒಬ್ಬರು ಮೋಹನ್ ಅಂತೇಳಿ. ಸೊ ನಮ್ಮ ಎಲ್ಲರನ್ನ ಕರೆದು ಒಬ್ಬೊಬ್ಬರಿಗೆ ಕರೆದು ಮಾತಾಡಿದ್ರು. ಒಂದು 3-4 ತಿಂಗಳು ಇತ್ತು ಇಲೆಕ್ಷನ್, 23 ಜನವರಿ ಫೆಬ್ರವರಿ ಒಳಗೆ 2023. ನೀವೆಲ್ಲರೂ ಕೂಡಿನೇ ನಿಮ್ಮ ನೇಬರಿಂಗ್ ಕಾನ್ಸ್ಟಿಟ್ಯೂನ್ಸಿಗಳು ಇದು ಮಾಡಿರಿ, 3 ಮಂದಿ ಕೂಡಿ ಎಲೆಕ್ಷನ್ ಮಾಡಿರಿ, ನಾವು ನಿಮಗೆಲ್ಲರಿಗೂ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿರ್ತೀವಿ ಆಯ್ತು ಅಂತ ಹೇಳಿದ್ವಿ. ಅದರ ನಂತರ ದಿಲ್ಲಿಗೆ ಕರೆದು ಮಾತಾಡಿದ್ದಾರೆ. ದಿಲ್ಲಿಯ ಏನೋ ನಮ್ಮ ನಾಯಕತ್ವದ ಅಲ್ಲಿ ಕರ್ಷು ನಮ್ಮ ಮಾತಾಡಿದ್ದಾರೆ. ಸೊ ಆ ವಿಶ್ವಾಸದ ಮೇಲೆ ಇಡೀ ಚುನಾವಣೆ ಪ್ರಚಾರದೊಳಗೆ ನನ್ನ ಕ್ಷೇತ್ರದ 80 ಊರೊಳಗೆ ನಮ್ಮ ಕಾರ್ಯಕರ್ತರು ಚುನಾವಣೆ ಭಾಷಣದೊಳಗೆ ಇದನ್ನೇ ಮೇನ್ ಇಶ್ಯೂ ಇಟ್ಟೇ ಭಾಷಣ ಮಾಡಿದ್ದಾರೆ. ನಾನು ಇದನ್ನು ಗೆದ್ದ ಬಳಿಕ ಕೇಳಕತ್ತಿಲ್ಲ, ಚುನಾವಣೆ ಪೂರ್ವದೊಳಗೆ ಅದು ನಮ್ಮ ಕ್ಷೇತ್ರದ ಜನರ ಆಶಯ ಅದ. ಅದಕ್ಕೆ ನಾನು ಅದನ್ನು ಪ್ರತಿಪಾದನೆ ಮಾಡಿದ್ರು ಖುಷಿ ಅದ, ಮಾಡಲಿಕ್ಕೆ ಖುಷಿ ಅದ. ನಿಮ್ಗೆ ಹೇಳಿಬಿಡ್ತೀನಲ್ಲ, ನಾವೆಲ್ಲ ಪಾರ್ಟಿ ಸೋಲ್ಜರ್ಸ್. ಪಾರ್ಟಿ ಏನೇ ಡಿಸಿಷನ್ ತೊಗೊಂಡ್ರು ನಾವು ಅದನ್ನು ಪಾಲಿಸ್ತೀವಿ. ಚುನಾವಣೆ ಪೂರ್ವದಲ್ಲಿ ಬಂದಾಗ ಕೂಡ ಸಿದ್ದರಾಮಯ್ಯ ಅವರು ಅನೌನ್ಸ್ಮೆಂಟ್ ಮಾಡಿದ್ರು, ಮಿನಿಸ್ಟರ್ ಮಾಡ್ತೀವಿ, ನೀವು ಬರೀ ಮತ ನೀಡಬೇಕು ಅಂತ ಹೇಳಿ. ಇಲ್ಲ ಮಾಡ್ತೀವಿ ಅಂತ ಹೇಳಿಲ್ಲ. ಅವ್ರು ನನ್ನ ಕ್ಷೇತ್ರಕ್ಕೆ ಬಂದಿದ್ದರು ಜನಧ್ವನಿ ಕಾರ್ಯಕ್ರಮಕ್ಕೆ. ಕೆಲವೊಬ್ಬರು ಪ್ರಶ್ನೆ ಮಾಡಿದ್ರು, ಅವ್ರು ಏನು ಹೇಳಿದ್ರು, ನೀವು ಮೊದಲು ಅವ್ರನ್ನ ಗೆಲ್ಲಿಸಿ ಆಮೇಲೆ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಇಲ್ಲ ನಾನು ಹಂಗೆ ಹೇಳಂಗಿಲ್ಲ, ಹಂಗೆ ಹೇಳಬಾರ್ದು. ನನ್ನ ಇಂಡಿ ವಿಧಾನಸಭಾ ಕ್ಷೇತ್ರದೊಳಗೆ ಫೆಬ್ರವರಿ 11ನೇ ತಾರೀಕಿನ ದಿನ 2023ಕ್ಕೆ ಕ್ಯಾಟಗಾರಿಕಲಿ ಅವ್ರು ಇದನ್ನು ಹೇಳಿದರು. ನಾನು ಕ್ಯಾಟಗಾರಿಕಲಿ ಹೇಳ್ತೀನಿ. ಆದರೆ ಅವ್ರು ನೋಡ್ರಿ, ನಾನು ಆಗಲೇ ಹೇಳಿನು 136 ಜನ ಅದಾರೆ. ಹಿಂದಕ್ಕೊಂದು ಕಾಲ ಇತ್ತು, ಕೆಲವೇ ಜನ ಮಂತ್ರಿಗಳ ಆಲಕ್ಕೆ ಅಪೇಕ್ಷೆ ಪಡ್ತಿದ್ರು. ಈಗ ಎಲ್ಲರಿಗೆ ಅಪೇಕ್ಷೆ ಅದ, ನಾನು ತಪ್ಪು ಅನ್ನಂಗಿಲ್ಲ. ರಾಜಕಾರಣ ಅಲ್ಲಿಗೆ ಬಂದುಬಿಟ್ಟದು. ಈಗ ಅಪ್ಪಾಜಿ ನಾಡಗೌಡ್ರೆ ಪ್ರೆಸ್ ಮೀಟಿಂಗ್ನಾಗ ಹೇಳಿದ್ರು, ಇಲ್ಲ ಕೆಲವು ಶಾಸಕರ ಕೆಲಸ ಆಗಂಗಿಲ್ಲ, ಬರೀ ಮಂತ್ರಿಗಳು ಕ್ಯಾಬಿನೆಟ್ನಾಗ ಅವ್ರವ್ರು ಕೂಡ್ತಾರೆ, ಅವ್ರವರೇ ಮಾತಾಡ್ಕೋತಾರೆ, ಅವ್ರದ್ದು ಡಿಪಾರ್ಟ್ಮೆಂಟದು ಏನು ಸ್ಯಾಂಕ್ಷನ್ ಆಗ್ತದೆ ಅವ್ರಿಗೆ ಗೊತ್ತಾಗ್ತದೆ, ಅವ್ರ ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಶಾಸಕರ ಕೆಲಸ ಆಗಂಗಿಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಪಕ್ಷದ ವಿಚಾರಧಾರೆಗಳ ಪ್ರಕಾರ ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರದ ಬಗ್ಗೆ ನಾವೇ ಮಾತಾಡಬಾರ್ದು. ಆದರೆ ಅವ್ರು ನೊಂದ್ಕೊಂಡು ಮಾತಾಡಿದ್ದಾರೆ, ತಪ್ಪು ಅನ್ನೋಂಗಿಲ್ಲ. ಅವ್ರಿಗೆ ನೋವಾಗಿದೆ, ಮಾತಾಡಿರ್ಬೇಕು. ಯಾವುದು ಯಾಕೆ ನಿಮಗೆ ಈ ಶಬ್ದಗಳದಾಗ ಎಲ್ಲರೇ ಶಕ್ತಿ ಪ್ರದರ್ಶನದ ವಾಸನೆ ಬಂದದ ನಿಮಗೆ? ನಿಮಗೆ ಅನಿಸ್ಯದ? ನಿಮಗೇನ್ರಿ ನಂದು ಶಬ್ದಗಳದಾಗ ಬಂಡಾಯ ಅಥವಾ ಎಲ್ಲರೇ ಕಾಣಿಸ್ಯದ? ಅಣ್ಣ ತಮ್ಮ ಬೆಳೀತಾ ದಾಯದೆ ಅನ್ನೋ ತರ ಮೊದಲು ಆ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟಿತ್ತು ಅಂತ ಹೇಳ್ತಾ ಇದ್ರಿ. ಅವಾಗ ಎಲ್ರಿಗೂ ಮಾತು ಕೊಟ್ಟಿದ್ರು. ಇಲ್ಲ, ಬಿಜಾಪುರ ಜಿಲ್ಲಾ ರಾಜಕಾರಣ ಟೆಕ್ನಿಕಲ್ ರಿಲೇಷನ್ಸ್ ಇರ್ತಾವೆ ಕೆಲವು ಜನ. ಆದ್ರೆ ಅಪ್ಪಾಜಿ ನಂದು ಟೆಕ್ನಿಕಲ್ ರಿಲೇಷನ್ ಅಲ್ಲ, ನಮ್ಮದೊಂದು ಡಿಫ್ರೆಂಟ್ ರಿಲೇಷನ್ ಅಂತ ಹೇಳಿದೆ. ನಾನು ಹೇಳಿನಲ್ಲ, ಬಿಜಾಪುರ ರಾಜಕಾರಣ ನೀವು ಯಾರು ನೋಡಿಲ್ಲ, ನಾವೆಲ್ಲ ಹೆಂಗಿದೇವೆ ಅಂತೇಳಿ. ಸರ್, ಈಗ ಸಮ್ಮಿಶ್ರ ಸರ್ಕಾರದ ಅವಧಿ ಒಳಗೆ ಅಧಿಕಾರ ಹಂಚಿಕೆ ಮಾತು ಕೇಳಿದ್ರು. ಆಗ್ಲೂ ಕೂಡ ಒಂದು ಸೂಚ್ಯವಾಗಿ ಇಲ್ಲ, ಅಲ್ಲಿ ಸಮ್ಮಿಶ್ರ ಸರ್ಕಾರದೊಳಗೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ. ಅದನ್ನು ಅವತ್ತಿನ KPCC ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡ್ರಾವ್ ಇದ್ದರು, ಸಾಮಾನ್ಯ ವೇಣುಗೋಪಾಲ್ ಅವರು ಇದ್ದರು, ನಮ್ಮ ಜನರಲ್ ಸೆಕ್ರೆಟರಿ ಇದ್ರು. ಅವಾಗ ಈಗ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ ಅದಾರೆ. ಅವಾಗ ನಮ್ಮ ಸ್ಟೇಟದ ಇನ್ಚಾರ್ಜ್ ಇದ್ರು ಅವರು. ಅವಾಗೂ ಆಗಿತ್ತೆ ಅದು. ಅದ್ರ ಮುಂದೆ ದುರ್ದೈವಶಾತ್ ಸರ್ಕಾರ ಬಿದ್ದು ಹೋಯಿತು. ಆ ವಿಷಯ ಪ್ರಸ್ತಾಪಕ್ಕೆ ಬರೋಂಗಿಲ್ಲ. ಅವಾಗ ಅದದ್ದು 20 ತಿಂಗಳಿಗೆ, ಅದನ್ನು ಹೇಳ್ತೀನಿ ನಿಮಗೆ, 20 months. ಬಟ್ ಅದು ಪ್ರಶ್ನೆನೇ ಬರಲಿಲ್ಲ. ಸರ್ಕಾರನೇ, ನಮ್ಮ ಸಮ್ಮಿಶ್ರ ಸರ್ಕಾರನೇ ಬಿದ್ದು ಹೋಯ್ತು. ಸೊ ಆ ವಿಷಯ ಅಲ್ಲಿಗೆ ಆಯಿತು. ಇಷ್ಟು ದಿವಸ ನೀವು ಸೈಲೆಂಟ್ ಆಗಿ ಉಳಿದಿರೋದ್ರಿಂದ ಒಂದು ಶಕ್ತಿ ಇದೆ ಸರ್. ಆ ಶಕ್ತಿ ಪ್ರದರ್ಶನ ಆಗುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ? ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಷ್ಠೆ, ಪ್ರಾಮಾಣಿಕತೆ, ಒಳ್ಳೆತನ ಕೈ ಹಿಡಿತದಂತ ನಾನು ಭಾವಿಸಿದ್ದೀನಿ. ಅನಿವಾರ್ಯ ಅಂತ ಸರ್. ಈಗ 4 ಗೋಡೆಗಳ ಮಧ್ಯೆ 3 ಜನರ ಮಧ್ಯೆ ಆಗಿರ್ತಕ್ಕಂಥ ಈ ಒಪ್ಪಂದ ಇವತ್ತು ಈ ದಿನ ನಾನು ಹೆಸರು ಹೇಳಿರಲಿಲ್ಲ.
ಇವತ್ತು ಕೆಟಗೋರಿಕಲಿ ಹೆಸರುಗಳನ್ನು ಹೇಳಕತ್ತೀನಿ. ಉಳಿದವ್ರು ಯಾಕೆ ಅದು ನೀವು ಕೇಳಿರಿ ಅಂತೇಳಿ ಇಲ್ಲ ಅಂದ್ರೆ ಹೇಳ್ತಿದ್ಲ. ನೀವು ಅವ್ರಿಗೆ ಕೇಳಬೇಕು, ಅವ್ರ ಬಗ್ಗೆ ನಾನು ಏನು ಹಕ್ಕದು ಹೇಳ್ತೀರಿ? ದೇ ಆರ್ ಆಲ್ ಎಂಜಾಯ್ಡ್ ದಿ ಪೋಸ್ಟ್. ಅದು ನೀವು ಅವ್ರಿಗೆ ಕೇಳಬೇಕಲ್ಲ, ಅವ್ರದ ಕೇಳೋ ಪ್ರಶ್ನೆ ಉತ್ತರ ನಾ ಹೇಳಕ್ಕಾಗಂಗಿಲ್ಲ. ಇಲ್ಲ, ನನ್ನ ಪರ ಪಕ್ಷ ಅದ. ಅಲ್ಲ, ಅದು ನಿಮ್ಮ ಪ್ರಕಾರ ನಮ್ಮ ದೇಶದ ರಾಜಕಾರಣದ ವ್ಯವಸ್ಥೆ ಒಳಗೆ ಮಾತಿಗೆ ಬೆಲೆ ಅದನೋ ಇಲ್ಲೋ? ಬೆಲೆ ಅದೋ ಏನಿಲ್ಲ. ಅಲ್ಲಲ್ಲ, ಮಾತಿಗೆ ಬೆಲೆ ಅದನೋ ಇಲ್ಲೋ? ಅದು ಯಾವ ಕಾಲರ ಇರಲಿ, ಮಾತುಕತೆಗೆ ಅದು ಒಂದು ಇದು ಅದನೋ ಇಲ್ಲೋ, ಮೌಲ್ಯಗಳು ಅದಾವೋ ಇಲ್ಲೋ? ನಾನು ಆ ಸಿದ್ಧಾಂತದಿಂದ ರಾಜಕಾರಣ ಮಾಡೀನಿ. ನೀವು ನೋಡಿರ್ಬೋದು, ನನಗೆ ಒಂದು ಸಲ ನಮ್ಮಲ್ಲಿ ಡಿಸ್ಕ್ವಾಲಿಫೈ ಆಗೈತೆ ಎಮ್ ಎಲ್ ಎ ಅವರು 2008ರಿಂದ 2013 11 ತಿಂಗಳ. ಆ ಟೈಮ್ ನನಗೆ ಭಾಳ ದಿನ ಮೀಡಿಯಾದಾಗೆಲ್ಲ ಬರೆದ್ರಿ, ನನಗೆ ಕೇಳಿದ್ರಿ ನೀವು, ಇಲ್ಲ ನೀವೆಲ್ಲ ಬೇರೆ ಪಕ್ಷಕ್ಕೆ ಹೋಗೋರಿದ್ದೀರೇನು, ಅದು ಸರ್ಕಾರದ ನಿಮ್ಮನ್ನು ಅಭ್ಯರ್ಥಿ ಮಾಡ್ಬೇಕಾತಾರೆ ಅಂತೇಳಿ. ನಾನು ಅವತ್ತು ಒಂದು ಮಾತು ಹೇಳಿದೆ, ನನ್ನ ಆಯುಷ್ಯದ ಕೊನೆಯ ದಿನ ನಾನು ಕಾಂಗ್ರೆಸ್ನಾಗ ಕಳೀತೀನಿ. ನಾನು ಮನೆಯೂ ಒಂದು ಪತ್ರಿಕಾಗೋಷ್ಠಿ ಒಂದು ಮಾತು ಹೇಳಿದೆ, ಅವಕಾಶ ಸಿಗಲಿ ಬಿಡಲಿ, ನನ್ನ ಜೀವನದ ಕೊನೆಯ ದಿನ ಕಾಂಗ್ರೆಸ್. ಇದು ನಮ್ಮ ಫಾದರ್ದಿಂದ ಬಂದ ಟ್ರೆಡಿಷನ್, ನಮ್ಮದು ಸೆಕೆಂಡ್ ಜನ್ರೇಷನ್. ನಮ್ಮದು ನಮ್ಮ ಫಾದರ್ ಬಿ ಚೌಧರಿ ಅವರು, ಕಾಳಿಂಗಪ್ಪ ಚೌಧರಿ ಅವರು, ಗುಡ್ದಿನ್ನಿ ಅವರು, BM ಪಾಟೀಲ್ರು ಕೂಡ ರಾಜಕಾರಣ ಮಾಡ್ಯಾರ. ನಾವು ಈಗೆಲ್ಲರೂ ಕೂಡಿ ಮಾಡ್ತಾಯಿದ್ದೀವಿ. ಸೊ ನನಗೆ ಐ ಆಮ್ ಮೋಸ್ಟ್ ಕಮಿಟೆಡ್ ಟು ದಿ ಪಾರ್ಟಿ ಐಡಿಯಾಲಜಿ. ಆ ಸೆಕ್ಯುಲರಿಸಮ್ ಸಿದ್ಧಾಂತ ಏನದಲ್ಲ, ಅದನ್ನು ಮನಸ್ಸು ಪೂರ್ತಿ ಒಪ್ಕೊಂಡಿನು. ನಾನು ಅದಕ್ಕಾಗಿಯೇ ನನ್ನ ತಾಲೂಕಿನ ಕ್ಷೇತ್ರದ ರಾಜಕೀಯ, ಈ ಜಿಲ್ಲೆ ಒಳಗೆ ಅತಿ ಹೆಚ್ಚು ಅಧಿಕಾರಗಳನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ, ಸಾಮಾಜಿಕ ನ್ಯಾಯವನ್ನು ಮಾಡಿರ್ತಕ್ಕಂಥ ಕ್ಷೇತ್ರ ಎಲ್ಲರಿದ್ದರೆ ನೀವು ಅದು ಇಂಡಿಗೆ ಬಂದು ನೋಡ್ಬೋದು. ಇಲ್ಲ, ಮನಿ ಪವರ್ ಕಾಂಗ್ರೆಸ್ನಾಗ ಮನಿ ಪವರ್ ಮೇಲೆ ಇರಂಗಿಲ್ಲ. ಬೇರೆ ಪಕ್ಷದಾಗ ಇದ್ದದ್ರ ಬಗ್ಗೆ ನೀವು ಕೇಳಿರ್ಬೋದು, ನಾನು ಕೇಳಿನು. ಆದರೆ ನಮ್ಮ ಪಕ್ಷದೊಳಗೆ ಸೈದ್ಧಾಂತಿಕ ನೈತಿಕ ಮೌಲ್ಯಗಳ ಮೇಲೆ ಆಯ್ಕೆ ಆಗ್ತದೆ. ನನಗೇನು ಗೊತ್ತಿಲ್ಲ. ಸರ್, ಈಗ ಈ ಹಿಂದೆ ತಮಗೂ ಕೂಡ ಬಿಜೆಪಿಯಿಂದ ಆಫರ್ ಬಂದಿತ್ತು. ನೀವೇನು ಹೇಳಿದ್ರಲ್ಲ, ಡಿಸ್ಕ್ವಾಲಿಫೈ ಸಮ್ಮಿಶ್ರ ಸರ್ಕಾರ ಬೀಳೋ ಟೈಮ್ನಲ್ಲಿ ತಮ್ಮ ಹೆಸರು ಬಹಳ ಮುಂಚಿನ ನಾ ಹೇಳಿನಲ್ರಿ ಅವಾಗ ಕಾಂಗ್ರೆಸ್ ನೋಡ್ಬೋದು. ಈಗೂ ಸಚಿವ ಸಂಪುಟ ಪುನಾರಚನೆ ನಡೀತಾ ಇದೆ. ತೆರೆಮರೆಯೊಳಗೆ ಶಬ್ದ ಕೂಡ ಕೇಳ್ಬರ್ತಾರೆ. ಅಲ್ಲ, ನಾ ಹೇಳ್ದಲ್ಲ, ಈಗ ನಾನು ಎಲ್ಲಿ ತನಕ ನನ್ನ ಆಯುಷ್ಯದ ಇರ್ತದೆ, ಶಾಸಕ ಅವಧಿ ಅಲ್ಲ, ನನ್ನ ಕೊನೆ ದಿನಾನೂ ನಾನು ಕಾಂಗ್ರೆಸ್ನಾಗ ಇರ್ತೀನಿ. ದಟ್ ಈಸ್ ಮೈ ಕಮಿಟ್ಮೆಂಟ್. ಅದು ನನ್ನ ಪಕ್ಷಕ್ಕೆ. ನಮ್ಮ ಮನ್ಯಾಗ ನೀವು ಬಂದ್ರಿ ಅಂದರೆ ಗಾಂಧಿ ಫ್ಯಾಮಿಲಿ ಫೋಟೋಸ್ ನಮ್ಮೆಲ್ಲ ಹೆಂಗೆ ನಡವಳಿಕೆಗಳದಾವೆ, ನೀವು ನನ್ನ ಊರಿಗೆ ಬಂದು ನೋಡಿದ್ರೆ ಗೊತ್ತಾಗ್ತದೆ. ದಟ್ ಈಸ್ ಅವರ್ ಕಮಿಟ್ಮೆಂಟ್. ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾನು ಸೇರಿಲ್ಲ. ಅಧಿಕಾರಕ್ಕಾಗಿ ಬಣ್ಣಗಳನ್ನು ಬದಲಾವಣೆ ಮಾಡ್ತಕ್ಕಂಥ ರಾಜಕಾರಣಿನೂ ನಾನಲ್ಲ. ನಾನು ಯಾರಿಗಾರು ಒಂದು ಮಾತು ಕೊಟ್ಟೆ ಅಂದರೆ 90% ಪಾಲಿಸ್ತೀನಿ. ಇಡೀ ಕಾಂಗ್ರೆಸ್ ಪಕ್ಷದ ಮೇಲೆ ನಂದು ವಿಶ್ವಾಸ ಅದ. ಅದು ದತ್ತಾನ ಹೆಸರು ನೆನಪು ಮಾಡ್ಕೊಡ್ರಲ್ಲ. ದತ್ತಾಗ ಅಧಿಕಾರ ಸಿಕ್ಕಿರ್ಲಿಕ್ಕಲ್ಲ, ಅವ್ರು ದತ್ತ ಯಾಕೆ ನೆನೆಸ್ಕೊಟ್ರಿ ಬಿಜಾಪುರದಾಗ? ದತ್ತ ಎಲ್ಲಿ? ಚಿಕ್ಕಮಗಳೂರು ಜಿಲ್ಲೆದ ಒಬ್ಬ ವ್ಯಕ್ತಿ ಹೆಸರ ಇಲ್ಲಿ ನೀವು ನೆನಪಿಸ್ಕೋತೀರಿ ಅಂದರೆ ಬಿಕಾಸ್ ಆಫ್ ಹೀಸ್ ಐಡಿಯಾಲಜಿ, ಅವನು ಒಳ್ಳೆತನ. ನಾನು ಈ ಭೂಮಿ ಮೇಲೆ ಹೋದ ನಂತರ ಈ ಐಡಿಯಾಲಜಿಯನ್ನು ನೆನಪಿಸ್ಕೊಳ್ಳಿ ಅಂತಕ್ಕಂಥ ಸಿದ್ಧಾಂತಕ್ಕಾಗಿ ಬದುಕ್ತಾ ಇದ್ದೀನಿ ನಾನು. ಸರ್, ಎಲ್ಲೊಂದು ನವೆಂಬರ್ 21ಕ್ಕೆ DK ಶಿವಕುಮಾರ್ ಪ್ರಮಾಣ ಸ್ವೀಕಾರ ಮಾಡ್ತಾರೆ ಅಂತ ಪೋಸ್ಟ್ ವೈರಲ್ ಆಗ್ತಾ ಇದೆ. ಹೌದು, ನಿಮ್ಮ ಇದ್ರಾಗ ಏನೇನು ವೈರಲ್ ಆಯ್ತು, ಯಾರ್ಯಾರು ಏನೇನು ಮಾಡ್ತಿರೋ, ಯಾವಾಗ ಬಿಡ್ತಿರೋ, ಯಾರಿಗೆ ಮುಗಿಸ್ತಿರೋ, ಯಾರಿಗೆ ಎಬ್ಬಿಸ್ತಿರೋ, ಅವೆಲ್ಲ ನಿಮಗೆ ಬಿಟ್ಟದ್ದು. ಅಂತ್ಯಕಂತ್ಯಗಳಿಗೆ ಊಹಾಪೋಗಳಿಗೆ ನನ್ನಲ್ಲಿ ಉತ್ತರ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 5 ವರ್ಷ ಇರಬೇಕಂತ ಅಪೇಕ್ಷೆ ಅದ. ಆದ್ರೆ ಹೈಕಮಾಂಡ್ ಏನು ಡಿಸಿಷನ್ ತೋತ ಅದು ನಾನು ಕೇಳ್ತೀನಿ ಅಂತ ಹೇಳ್ಯಾರ. ಸನ್ಮಾನ್ಯ DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷ ಏನು ನಿರ್ಣಯ ಮಾಡ್ತದೆ ನಾನು ಕೇಳ್ತೀನಿ ಅಂತೇಳಿ. ಅವರೇ ಇಬ್ಬರು ಅದನ್ನು ಹೇಳ್ದಾಕ್ರೆ ಮತ್ತೆ ಯಾಕೆ ಬೇರೆ ವಿಷಯಗಳಿಗೆ ಅವಕಾಶ ಕೊಡು? ಹೌದು, ಸಿದ್ದರಾಮಯ್ಯನವ್ರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಅವ್ರು 5 ವರ್ಷ ಇದ್ರೆ ಒಳ್ಳೇದಂತ ಹೇಳ್ತೀನಿ.
ಪಕ್ಷ ನಿರ್ಣಯ ಮಾಡಿದ್ರೆ ಅದಕ್ಕೂ ಒಳ್ಳೇದೇ. ಅಲ್ಟಿಮೇಟ್ ನಾವೆಲ್ಲರೂ ಒಂದು ಪಕ್ಷ ಸೆಲ್ಟರ್ದಾಗಿದ್ದೀವಲ್ಲ, ಪಾರ್ಟಿ ವಾಟ್ ಎವರ್ ಡಿಸಿಷನ್, ಈಗ ನಾನೇ ನಮ್ಮ ವಿಷಯದಾಗ ಹೇಳಿದಲ್ಲ, ಪಕ್ಷ ಏನೇ ನಿರ್ಣಯ ತೊಗೊಂಡ್ರೆ ಅದ್ರ ಪರವಾಗಿ ಭದ್ರಾಗಿರ್ಬೇಕಾಗ್ತದೆ. ಬಿಕಾಸ್ ವಿ ಆರ್ ಆಲ್ ಇನ್ ದ ಪಾರ್ಟಿ. ಆ ಪಾರ್ಟಿಯ ಚೌಕಟ್ಟುಗಳನ್ನು ಮೀರಿ ಮಾತಾಡ್ಲಿಕ್ಕೆ ಬರೋದಿಲ್ಲ ನಮಗೆ. ನಾವು ಯಾರು ಇಂಡಿಪೆಂಡೆಂಟ್ ಅಲ್ಲ. ಕೆಲವೊಬ್ರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಭದ್ರವಾಗಿ ನಿಂತು ಮಾತಾಡ್ತಾ ಇದ್ದಾರೆ, ಕೆಲವೊಬ್ರು ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತು ಮಾತಾಡ್ತಾ ಇದ್ದಾರೆ. ನೀವು ಯಾರ ಪರವಾಗಿ ಅಥವಾ ನೀವು ಪರವಾಗಿ? ನಾನು ಪಕ್ಷದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ. ಅವರೆಲ್ಲರೂ ನಮ್ಮ ನಾಯಕರು. ಅವರಿಂದ ಈ ರಾಜ್ಯಕ್ಕೆ ಒಳ್ಳೇದಾಗ್ಯದ, ಮುಂದೆ ಒಳ್ಳೇದಾಗ್ತದೆ. ಸರ್, ಈಗ ದಯಾಸಾಗರ್ ನಾನು ಅದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ. ಅಲ್ಲ, ಅದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ. ಇದ್ರಾಗ ಇದು ಮಾಡೋದು ಬೇಡ. ಇಲ್ಲ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ದಲ್ಲ, ಆಮೇಲೆ ಮಾತಾಡ್ತೀನಿ. ನಾನು ಎಂದರೆ ಬಿಟ್ಟುಗಿನ ಇದಕ್ಕೆ ವಿಷಯಾಂತರ ಆಗೋದು ಬೇಡ. ಅದು ಮತ್ತೆ ಮಾತಾಡ್ತೀನಿ ಎಲ್ಲಿ ಹೋಗಂಗಿಲ್ಲ, ನಾ ಇಲ್ಲೇ ಇರ್ತೀನಿ. ಆಮೇಲೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರ್ದೆ ನಾನು ನಿರ್ಗಮಿಸೋದು ನೀವು ನೋಡಿಲ್ಲ. ಇದು ಮುಗಿಲಿ. ಅದಕ್ಕೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೈಕಮಾಂಡ್ ಈಗ ಇರುವವ್ರನ್ನ ಮುಂದುವರಿಸಿದ್ರು ಒಪ್ಕೊಳ್ತೀರಿ, ಬೇರೆದವ್ರು ಕೊಟ್ಟು ಒಪ್ಕೊಳ್ತೀರಿ, ನಿಮಗೆ ಕೊಟ್ಟು ಒಪ್ಕೊಳ್ತೀರಿ. ಇದೇ ನಿಮ್ಮ ಸ್ಟ್ಯಾಂಡ್? ಎಸ್. ಓಕೆ, ಥ್ಯಾಂಕ್ ಯು. ಎಲ್ಲಿ ಯಾವಾಗ ಕರೀತಾರಲ್ಲ ಅವಾಗ ಹೋಗ್ತೀವಿ. ಆದ್ರೆ ಇಷ್ಟೇ, ಎಲ್ಲರೂ ಇರ್ತಾರಲ್ಲ, ನೋಡ್ಬೇಕು ನೀವು. ಈ ಜಿಲ್ಲೆಯ ಜನ ಎಲ್ಲರೂ ನಾವು ಇರ್ತೀವಿ ಇಲ್ಲಿ ನೋಡ್ರಿ ಅಷ್ಟೇ. ಏನು ಬಂದತ್ ಅನಿಸ್ತಾನೆ ನಿಮ್ಗೇನ್ರಿ? ಈಗ ಇಬ್ರು ಒಂದೇ ಹೇಳಿದೇವ್ ನಾವು ಇಬ್ರು ಸಾಯತನ ಕೂಡಿರೋದು. ನೀವು जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।